ಮುಗೀತಮ್ಮ ಪೇಪರ್ ಓದಿದ್ದು? ಕಣ್ಣು ಬೇರೆ ಕಾಣಲ್ಲ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಮ್ಮ ನೀನ್ ಹೀಗ್ ಮಂಕಾಗಾಡಿದ್ರೆ ನಾವು ಗ್ಯಾರಂಟಿ ಬಯಸ್ಕೋತೀವಿ. ಅಯ್ಯೋ ಕಿರೇ, ಒಳ್ಳೆ ಕ್ರೈಮ್ ಸ್ಟೋರಿ ಇದ್ದಾಗಿದೆ. ಅದೇನು ಅಂತ ಓದಿ ಮುಗಿಸ್ಬಿಡ್ತೀನಿ, ಆಮೇಲೆ ಹೋಗೋಣ. ರಸ್ತೆ ಅಪಘಾತದಲ್ಲಿ 4 ಜನ ಸಾವು, 3 ಜನ ತೀವ್ರ ಗಾಯ. ಪಾಪ ಕಣೆ. ಬಿ ಖಾತೆ ಸ್ವತ್ತುಗಳಿಗೆ 60ಕ್ಕೆ ಅರಳು ಮರಳು ಅಂತಾರೆ. ನಿನಗೀಗ ಹಾಗೆ ಆಗಿದೆ. ಈ ವಯಸ್ಸಲ್ಲಿ ರಾಮ ಕೃಷ್ಣ ಅಂತ ಜಪ ಮಾಡ್ತಾ ಕುತ್ಕೋಬೇಕು. ನ್ಯೂಸ್ ತಿಳ್ಕೊಂಡು ನಿನ್ಗೇನಾಗ್ಬೇಕಾಗಿದೆ? ಒಡ ಹುಟ್ಟಿದ ಅಕ್ಕನಿಗೆ ಮೋಸ ಮಾಡಿದ್ದ ತಂಗಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಅಮ್ಮ, ನಿನ್ನ ಕಣ್ ಕಾಣಲ್ಲ, ಆದ್ರೂ ಪೇಪರ್ ಓದೋ ತರ ಡ್ರಾಮಾ ಮಾಡ್ತಾ ಇದೀಯಾ? ಈ ನ್ಯೂಸ್ ನಿಜವಾಗ್ಲೂ ಪೇಪರ್ ಅಲ್ಲಿ ಇದೆಯಾ ಅಥವಾ ನೀನ್ ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಾ ಇದೀಯಾ? ಪೇಪರ್ ಅಲ್ಲಿ ಬಂದಿದೆ ಅಂತ ನಾನೆಲ್ಲ ಹೇಳಿದೆ. ನಮ್ಮನೆ ವಿಷಯನೇ ಪೇಪರ್ ಅಲ್ಲಿ ಬಂದಿರೋ ತರ ಓದ್ದೆ ಅಷ್ಟೇ. ಅಮ್ಮ ಸಾಕು ಮುಚ್ಚೆ ಬಾಯಿ. ನೀನ್ ನಿಮ್ಮ ಅಕ್ಕನಿಗೆ ಅಕ್ಕನ ಮಕ್ಕಳಿಗೆ ಮಾಡ್ತಿರೋ ಮೋಸನ ಮೊದಲು ತಿದ್ದುಕೋ. ಏನೋ ದೊಡ್ಡದಾಗಿ ಹೇಳೋದಕ್ಕೆ ಬಂದ್ಬಿಟ್ಲಲ್ಲಿ. ಅಮ್ಮ ಏನ್ ಹೇಳ್ತಿದ್ಯಾ ರೋಡಿರಾಜ್? ನೀವು ಬೆಂಕಿ ಮಹಾದೇವ್ದ? ಹಾ ಬಾವಾ. ಅಂದ್ರೆ ಅಗ್ರಜ ಕಿಡ್ನಾಪ್ ಆದಾಗ ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಬಂದಿದ್ನಲ್ಲ, ಅವನೇ ತಾನೆ? ಹೌದು ಬಾವಾ, ಅವನೇ ಬೆಂಕಿ ಮಹಾದೇವ್. ಹಾಗಾದ್ರೆ ಮಾವನ್ ಸಿಗಾಕ್ಸಕ್ ಟ್ರೈ ಮಾಡಿದ್ದು ಅವನೇ ಆಗಿರ್ತಾನೆ ಅಲ್ವಾ? 100% ಅವನೇ. ಅವ್ನ್ ಮತ್ತೆ ಅದೇ ತರ ಹೇಳ್ದ ಬಾವಾ, ನಿಮ್ ಫ್ಯಾಮಿಲಿನ ಸರ್ವನಾಶ ಮಾಡ್ತೀನಿ, ರಿವೆಂಜ್ ತೀರಿಸ್ಕೊಳ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ದ. ನಾನು ವಾಪಸ್ ಕಾಲ್ ಮಾಡಿದ್ರೆ ನಂಬರ್ ಅಸ್ತಿತ್ವದಲ್ಲಿಲ್ಲ ಅಂತ ಬಂತು. ನನ್ನ ಪ್ರಕಾರ ಅವನು ಅವ್ನ ನಂಬರ್ನ ಟ್ರೇಸ್ ಮಾಡ್ತೀವಿ ಅಂತ ಸ್ವಿಚ್ ಆಫ್ ಮಾಡ್ಕೊಂಡ ಅನ್ಸುತ್ತೆ. ರೌಡಿನದ್ನಿ ಅವನೇ ಇದನ್ನೆಲ್ಲ ಮಾಡ್ಸಿರೋದು ಅಂತ ಅನ್ಕೊಳ್ಳೋಣ, ಬಟ್ ಅವನಿಗೂ ಇದಕ್ಕೂ ಏನ್ ಸಂಬಂಧ? ಅವನಿಗೆ ನಾವೇನು ಅನ್ಯಾಯ ಮಾಡಿದೀವಿ ಅಂತ ಈ ತರ ಎಲ್ಲ ಮಾಡ್ತಿದ್ದಾನೆ? ಅದೆಲ್ಲ ಗೊತ್ತಿಲ್ಲ ಬಾಬಾ. ನನಗ್ಯಾಕೋ ವೇದನ್ನ ಕಿಡ್ನಾಪ್ ಮಾಡಿಸಿದ್ದು, ಅಪ್ಪನ ಸುಳ್ಳು ಕೇಸಲ್ಲಿ ಸಿಕ್ಕಾಕ್ಸಿದ್ದು ಅವನೇ ಅಂತ ಅನಿಸ್ತದೆ. ನೀ ಇಷ್ಟೊಂದು ಶೋರಾಗಿ ಹೇಳ್ತಿದ್ಯಾ ಅಂದಮೇಲೆ ನನಗೂ ಅವನ ಮೇಲೆ ಡೌಟ್ ಬರ್ತಿದೆ. ಅವತ್ತು ಅಗ್ರಜನ್ನ ಕಿಡ್ನಾಪ್ ಮಾಡಿಸಿ ನಾವು ಮನೆಯಲ್ಲಿ ನೋವು ಪಡೋದನ್ನ ನೋಡಕ್ ಬಂದಿದ್ದ ಅಂತ ಅನ್ಸುತ್ತೆ. ಸಾಲ್ದು ಅಂತ ಅಗ್ರಜನ್ನ ಒಂದು ಬಿಸ್ನೆಸ್ ಪಾರ್ಟ್ನರ್ ಅಂತ ಬೇರೆ ಸುಳ್ಳು ಹೇಳಿದಾನೆ. ಅವನ್ಗೆ ಎಷ್ಟು ಧೈರ್ಯ ಇದ್ರೆ ನಮ್ಮನೆ ಒಳಗೆ ಬಂದು ನಮ್ಗೆ ಯಾಮಾರ್ಸ್ದ. ನನಗೆ ಬರ್ತಾರ ಕೋಪಕ್ಕೆ ಅವನನ್ನ ಸಾಯಿಸ್ಬೇಕು ಅನಿಸ್ತಿದೆ. ಅವ ವೇದಾಂತ್ಗೆ ಬೆಂಕಿ ಮಹಾದೇವ್ ಅನ್ನೋನ್ ಯಾರಾದ್ರೂ ಇದಾರ ಅಂತ ಕೇಳಿದಾಗ ಅಂತವನೊಬ್ಬ ಇದ್ದಾನೆ ಅಂತ ಹೇಳಿದ್ದ ಅಲ್ವಾ? ಅಷ್ಟೇ ಯಾಕೆ, ವೇದಾಂತ್ ಅವನ ಜೊತೆ ಮಾತಾಡಿದ್ದ ಕೂಡ. ಅಂದ್ರೆ ವೇದಾಂತ್ಗೆ ಬೆಂಕಿ ಮಹಾದೇವು ಪರಿಚಯ ಇದ್ದಾನೆ ಅಂತ ಆಯ್ತು. ಬಾಬಾ, ಆಫೀಸಲ್ಲಿ ವೇದಾಂತ್ ಜೊತೆ ಬೆಂಕಿ ಮಹಾದೇವನ್ ಫೋಟೋ ಸಿಗ್ಬೋದಾ ಅಥವಾ ಬೇರೆ ಏನಾದ್ರೂ ಡೀಟೇಲ್ ಸಿಗ್ಬೋದಾ ಅಂತ ವಿಚಾರಿಸ್ಬೋದಲ್ವಾ? ನನಗೂ ಹಾಗೆ ಅನಿಸ್ತಿದೆ. ನಾನು ಯಾವುದಕ್ಕೂ ಈ ವಿಷಯ ಅಗ್ರಜನ್ ಜೊತೆ ಮಾತಾಡ್ತೀನಿ. ಬಾಬಾ, ವೇದಾಂತಗೆ ತಿಳ್ಸೋಕ್ಕೂ ಮುಂಚೆ ಯಾವುದಕ್ಕೂ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದು ಅನಿಸ್ತಿದೆ. ಹೌದು ನೋಡಿ, ನಾನು ಚೆಕ್.
25 ಲಕ್ಷ. 3 ಕೋಟಿ 50 ಲಕ್ಷ. 3 ಕೋಟಿ 50 ಲಕ್ಷ. 3 ಕೋಟಿ 75 ಲಕ್ಷ. 3 ಕೋಟಿ 75 ಲಕ್ಷ. 4 ಕೋಟಿ. 4 ಕೋಟಿ. ಸಾರ್ಥ ಇವ್ರು ಇನ್ನೂ ಇಲ್ಲೇ ಇದಾರೆ. ಏನ್ ಮಾಡ್ತಿದ್ದ ನೋಡಿ. ಕೋಟಿ. ವೇದಾಂತ್, ಅವನ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ನಾವು ಬಿಡ್ಡಿಂಗ್ ಮಾಡಕ್ ಬಂದಿದೀವಿ, ಅದ್ರ ಬಗ್ಗೆ ಗಮನ ಕೊಡಿ. 4 ಕೋಟಿ. 4 ಕೋಟಿ 25 ಲಕ್ಷ. 4 ಕೋಟಿ 25 ಲಕ್ಷ. 450. 4 ಕೋಟಿ 50 ಲಕ್ಷ. 4 ಕೋಟಿ 75 ಲಕ್ಷ. 4 ಕೋಟಿ 75 ಲಕ್ಷ. 5 ಕೋಟಿ. 5 ಕೋಟಿ.  ವೇದಾಂತ್, ಏನಾಗಿದೆ ನಿಮ್ಗೆ? ನಾವೀಗ ಬಿಡ್ ಮಾಡಿಲ್ಲ ಅಂದ್ರೆ ಲ್ಯಾಂಡ್ ಅವ್ರಿಗೆ ಹೋಗುತ್ತೆ. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ವೇದಾಂತ್, ಈಗ ನಮ್ ಟರ್ನು. ವೇದಾಂತ್, ನಿಮಗೆ ಹೇಳ್ತಿರೋದು ನಾನು. ನೋ ಸಾರ್ಥಕ್, ಪ್ರಾಕ್ಟಿಕಲ್ ಆಗಿರ್ಬೇಕು. ಅದ್ರ ಮೇಲೆ ಬಿಡ್ ಮಾಡೋದ್ರಿಂದ ನಮಗೆ ಲಾಸ್ ಆಗುತ್ತೆ. ಮೋರೋವರ್ ಆ ಪ್ರಾಪರ್ಟಿಗಷ್ಟು ವ್ಯಾಲ್ಯೂ ಕಟ್ಟೋದು ದಡ್ತಾನ. ಸರಿ ವೇದಾಂತ್. ಮಿಸ್ಟರ್ ವೇದಾಂತ್, ಐದು ಕೋಟಿ ಒಂದ್ಸರಿ. ಅವ ಏನಾದ್ರು ಸಿಕ್ತಾ? ನಿಮಿಷ ನೋಡಿ ನಂದಿ, ನಿಮ್ದೇ ದಿನ ಅನ್ಸುತ್ತೆ. ಹಾ, ಸಿಕ್ತು. ವೇದಾಂತ್, ಆ ಲ್ಯಾಂಡ್ ನಮ್ ಕೈ ಬಿಟ್ಟು ಹೋಗುತ್ತೆ ಅನ್ಕೊಂಡಿದ್ದೆ, ಆದ್ರೆ ನಮ್ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ. ನಮ್ ಕಡೆನೇ ಆಯ್ತು. ಈ ವಿಷಯ ಏನಾದ್ರು ರಾಜ್ಯ ಗೊತ್ತಾದ್ರೆ ತುಂಬಾ ಖುಷಿ ಪಡ್ತಾಳೆ. ನಿಮ್ ಫ್ರೆಂಡ್ ಅಗ್ನಿಗೆ ಅದೆಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕೆ ವೇದಾಂತ್, ಏನಾಯ್ತು? ಏನು ಸಾರ್ಥಕ್, ಓಕೆ. ವೇದಾಂತ್, ಏನು ಅಂತ ಹೇಳಿ. ಯಾಕೆ ಇಷ್ಟೊಂದು ಟೆನ್ಷನ್ ಗಾಡಿ ಓಡಿಸ್ತಿದ್ದೀರಾ? ಹೇಳಿದಲ್ಲ ಸಾರ್ಥಕ್, ಏನೂ ಇಲ್ಲ. ತೇಜಸ್, ಇನ್ನು ಎಷ್ಟೊತ್ತಾಗತ್ತೆ? ಎಷ್ಟೊತ್ತಾಗುತ್ತೆ?
ಇನ್ನೊಂದು 2 ನಿಮಿಷನ ಆಗೋಗುತ್ತೆ. ನೀವು ಟೆನ್ಷನ್ ಮಾಡ್ಕೋಬೇಡಿ. ಪ್ಲೇ ಮಾಡಿ ಬಾಬಾ. ಇವತ್ತು ಬೆಂಕಿ ಮಹಾದೇವ್ ಸಿಕ್ಕಾಕೊಳ್ತಾರೆ. ಇವ್ರಿಗೇನಾದ್ರೂ ಗೊತ್ತಾದ್ರೆ ಅಷ್ಟೇ ನಮ್ ಕತೆ. ಬಾಬಾ ಇದೇ ಟೈಮಿಗೆ ಅವ್ನು ಬಂದಿದ್ದು. ಅಣ್ಣ ಸಕ್ಸಸ್. ಆ ಫೋಲ್ಡರ್ನೇ ಡಿಲೀಟ್ ಮಾಡಿದ್ದಾನೆ. ನೋಡಿ ನಾದ್ನಿ, ಆ ಫೋಲ್ಡರ್ ಮಿಸ್ ಆಗೋಗಿದೆ. ಬಾಬಾ ಇದೇನ್ ಹೀಗಾಯ್ತು? ಅಲ್ಲೇ ಅಕ್ಕಪಕ್ಕ ಇರುತ್ತೆ ಅನ್ಸುತ್ತೆ ನೋಡಿ ಬಾಬಾ. ಇಲ್ಲ ನೋಡಿ ನಾದ್ನಿ, ಇವಾಗ ತಾನೇ ಇತ್ತಲ್ಲ, ಡಿಲೀಟ್ ಆಗೋಗಿದೆ ಫೋಲ್ಡರ್. ಏನ್ ಬಾಬಾ ಇದು ಡಿಲೀಟ್ ಆಗೋದಕ್ಕೆ ಹೇಗ್ ಸಾಧ್ಯ? ನಂಗೂ ಅದೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಎಡ್ವರ್ಟ್ ಆಯ್ತು. ಸಾಧ್ಯ ಇದೆ ಸರ್. ಆ ಥರ ಡಿಲೀಟ್ ಮಾಡೋಕ್ಕೆ ಹ್ಯಾಕರ್ಸ್ ಕೈಯಲ್ಲಿ ಮಾತ್ರ ಸಾಧ್ಯ. What are you trying to say, Prajwal? ಡಾಟ್ ವೆಬ್ನಲ್ಲಿ ಯಾವುದೇ ಡೇಟಾ ಬೇಸಿಸ್ ಆಕ್ಸೆಸ್ ಇದ್ರೆ ಕೂತ್ ಜಾಗದಲ್ಲಿ ಯಾವುದೇ ಸಿಸ್ಟಮ್ನಿಂದ ಫೂಟೇಜ್ ಡಿಲೀಟ್ ಮಾಡ್ಬೋದು. ವರಿ ಮಾಡಬೇಡಿ ಸರ್, ಫೂಟೇಜ್ ರಿಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಧ್ರುವ, ಧ್ರುವ ಯಾಕೆ ಇದನ್ನು ಬರ್ದಿರ್ಬೋದು? ಕಣ್ಣು ಹಿಡಿಲೇಬೇಕು. ಈ ಹೆಂಡತಿ ಇಲ್ಲಿ ನೋಡಿ, 7 ತಿಂಗಳು ತುಂಬ್ತಿದ್ದಾಗೆ ಒಂದ್ ಮಗುಗೆ ಕಣ್ಣು ಬೆಳೆಯುತ್ತಂತೆ.
ಹಾಗೆ ಕತ್ಲು ಬೆಳಕು ಈ ಡಿಫ್ರೆನ್ಸ್ ಗೊತ್ತಾಗತ್ತಂತೆ. ವಿಕ್ಕಿ, ಬರೀ ಕತ್ಲು ಬೆಳಕಿನ ವ್ಯತ್ಯಾಸ ಮಾತ್ರ ಅಲ್ಲ, ಅದಕ್ಕೆ ಎಲ್ಲಾನು ಗೊತ್ತಾಗತ್ತಂತೆ. ಅದಕ್ಕೆ ಯಾವ ಹಾಡು ಇಷ್ಟ ಆಗತ್ತೆ, ಯಾವ ಹಾಡು ಇಷ್ಟ ಆಗಲ್ಲ, ಇನ್ನು ಏನೇನೋ ಗೊತ್ತಾಗತ್ತಂತೆ. ಹೌದಾ? ಈ ವಿಷಯ ನನ್ಗೆ ಗೊತ್ತೇ ಇರ್ಲಿಲ್ಲ. ಅದೇ ಗೊತ್ತಾಗುತ್ತೆ ಹೇಳಿ ನೋಡೋಣ. ಮಗುಗೆ ನಾನು ಕೇಳ್ತಿರೋ ಹಾಡು ಇಷ್ಟ ಆದ್ರೆ ಹೊಟ್ಟೆ ಒಳಗಡೆಯಿಂದ ನನ್ನ ಮುಟ್ಟಿದಾಗೆ ಫೀಲ್ ಆಗತ್ತೆ. ಇಷ್ಟ ಇಲ್ಲ ಅಂದ್ರೆ? ಇನ್ ಕೇಸ್ ಅದಕ್ಕೆ ಏನಾದ್ರೂ ಇಷ್ಟ ಆಗ್ಲಿಲ್ಲ ಅಂದ್ರೆ ಜೋರಾಗಿ ಒದಿಯುತ್ತೆ. ಅಮ್ಮ, ಏನಾಯ್ತು? ನೋಡಿದ್ರ ಅದ್ರ ವಿಷಯ ಮಾತಾಡ್ತಿದ್ದಂಗೆ ಅದಕ್ಕೆ ಗೊತ್ತಾಯ್ತು. ಅದಕ್ಕೆ ಅದು ಒದೀತಿದೆ. ಏನಕ್ಕೆ ಒದೀತಿದ್ಯಾ ಹಂಗೆ? ನಿನ್ ವಿಷಯ ಮಾತಾಡ್ತಿರೋದು ನಿನ್ಗೆ ಇಷ್ಟ ಆಗ್ತಿಲ್ವಾ? ನೀವು ಅದ್ರ ಸೀಕ್ರೆಟ್ ಎಲ್ಲ ನನ್ನ ಹತ್ರ ಹೇಳ್ತಿದ್ದೀರಲ್ಲ, ಅದಕ್ಕೆ ಇಷ್ಟ ಆಗ್ತಾ ಇಲ್ಲ ಅನ್ಸುತ್ತೆ. ಅದಕ್ಕೆ ಓದಿದೆ ಅಲ್ವಾ ಬೇಬೆ? ಹೌದು ವಿಕ್ಕಿ ಅವರೇ, ಮತ್ತೆ ಓದಿತಿದೆ. ಹಾಗಾದ್ರೆ ಎಸ್ ಅಂತ ಹೇಳ್ತಿದೆ ಅಂತ ಅನಿಸ್ತಿದೆ. ನೀವು ನಿಮಿಷ ಬಂದೆ. ವಿಕ್ಕಿ, ಏನ್ ಬುಕ್ ಇದು? ಏನ್ ಬರೀತಿದ್ದೀರಾ? ಹೆಂಡತಿ, ನಮ್ಮ ಪಾಪು ಬರೋದು ಇನ್ನು ಎಷ್ಟು ದಿನ ಆಗುತ್ತೆ ಅಂತ ಎಲ್ಲ ಕೌಂಟ್ ಮಾಡಿ ಬರಿತಾ ಇದೆ. ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಈ ಮನೆಗೊಂದು ಪಾಪು ಬರುತ್ತೆ. ಹೆಂಡತಿ ಹೆಂಡತಿ ಸ್ವೀಟ್ ನ್ಯೂಸ್ ಹೆಂಡತಿ, ನಾನು ಈಗ ಆಗುತ್ತೀನಿ ಡ್ಯಾಡಿ. ಪಾಪು ಬರ್ತಾನೆ, ಪೋಸ್ ಕೊಡ್ತಾನೆ. ಹೆಂಡತಿ. ವಿಕ್ಕಿ ಅವ್ರೆ, ಏನಿದ್ ನಿಮ್ ಹುಚ್ಚಾಟ? ಹೆಂಡತಿ, ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇಷ್ಟು ದಿನ ಅದೆಷ್ಟು ಬೇಗ ಕಳೀತು ಅಂತಾನೆ ಗೊತ್ತಾಗ್ತಿಲ್ಲ. ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ನಮ್ಮ ಪಾಪನು ಬಂದ್ಬಿಡತ್ತಲ್ಲ. ಪಾಪು ಬರೋದೇನೋ ಸರಿ, ಆದ್ರೆ ಪಾಪು ಬರೋಕ್ಕಿಂತ ಮುಂಚೆ ನೀವ್ ಇಂಪಾರ್ಟೆಂಟ್ ಆಗಿರೋದೇನೋ ಮಾಡ್ತಿದ್ದೀರಾ. ಇಂಪಾರ್ಟೆಂಟಾ? ಏನದು? ಏನು ಅಂತ ನೀವೇ ಗೆಸ್ ಮಾಡಿ ನೋಡೋಣ. ಏನಿರ್ಬೋದು? ಹೆಂಡತಿ, ನನಗೇನು ಅಂತ ನೆನಪಾಗ್ಲಿಲ್ಲ. ಪ್ಲೀಸ್ ಅದೇನು ಅಂತ ನೀವೇ ಹೇಳಿ. ನಾನೇ ಹೇಳದಿದ್ರೆ ನಿಮ್ಗೆ ಯಾಕೆ ನೆನ್ಪು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೆ. ಆಗಿದ್ರೆ ನಾನೇ ಹೇಳ್ಬಿಡ್ತಿದ್ದೆ. ನನಗ್ ಗೊತ್ತಿಲ್ಲ, ನೀವೇ ನೆನ್ಪು ಮಾಡ್ಕೊಂಡು ಹೇಳಿ. ಅಲ್ಲ, ಏನು ಅಂತ ಸ್ವಲ್ಪ ಹಿಂಟ್ ಆದ್ರೂ ಕೊಡ್ಬೋದಲ್ವಾ? ನೀವ್ ಇಷ್ಟೊಂದು ಕೇಳ್ಕೊಂತಿದ್ದೀರಾ ಅಂದ್ರೆ ನಿಮ್ಗೊಂದು ಹಿಂಟ್ ಕೊಡ್ತೀನಿ. ಅದು ಲೆಟರ್ ಎ. ಬಾಬಾ, ಏನಾಯ್ತು ಬಾಬಾ? ಅಕ್ಕ ಆರಾಮಾಗಿ ಅಳ್ತಾನೆ? ಅಗ್ರಜ, ನೋಡಿ ನಾದ್ನಿ, ಸಾರಿ ಈ ಟೈಮಲ್ಲಿ ಡಿಸ್ಟರ್ಬ್ ಮಾಡ್ತಿರೋದಕ್ಕೆ. ಆದ್ರೆ ಆರ್ತಿದೊಂದು ಪ್ರಾಬ್ಲಮ್ ಆಗಿದೆ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ವಿಕ್ರಾಂತ್, ಏನ್ ಹೇಳ್ತಿದ್ಯಾ? ಆರ್ತಿ ಅವ್ರು ಹುಷಾರಾಗಿದ್ದಾರೆ ತಾನೆ? ಮೊದಲು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಹೇಳಿ. ಏ ಅಗ್ರಜ, ಕೂಲ್ ಕೂಲ್. ನೋಡಿ ನಾದ್ನಿ, ಆರ್ತಿ ಅವ್ರಿಗೆ ನೀವ್ ಅನ್ಕೊಂಡಾಗೆ ಏನೂ ಆಗೇ ಇಲ್ಲ. ಅವ್ರು ಆರಾಮಾಗೇ ಇದ್ದಾರೆ. ಓ ಹೌದಾ? ಹಾಗಾದ್ರೆ ಇನ್ನೇನಾಯ್ತು ಬಾಬಾ? ಮತ್ತೆ ಆರ್ತಿ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ದಿಲ್ಲ ವಿಕ್ರಾಂತ್? ಅಗ್ರಜ, ಅದೇನು ಅಂದ್ರೆ ಆರ್ತಿ ಅವ್ರು ಹೇಳಿದ್ರು ಪ್ರೆಗ್ನೆಂಟ್ ಗಳಿಗೆ 8 ತಿಂಗಳು ತುಂಬೋಕ್ಕಿಂತ ಮುಂಚೆ ಏನೋ ಮಾಡ್ತಾರಂತೆ. ಅದನ್ನ ಎಸ್ ಇಂದ ಕರೀತಾರಂತೆ. ಅದೇನು ಅಂತ ನನಗಂತೂ ಹೊಳಿತಾ ಇಲ್ಲ. ನಿನ್ಗೇನಾದ್ರೂ ಗೊತ್ತಿದ್ಯಾ? ಹೌದಾ? ಬಜಾರಿ, ನಿನಗೇನಾದ್ರೂ ಗೊತ್ತಾಯ್ತಾ? ಇಲ್ಲ ಕಣಯ್ಯ, ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅದು ಏನಾಯ್ತು? ಏನಿಲ್ಲ ಬಾಬಾ, ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಅದ ವೇದಾಂತ್, ಗೊತ್ತಾಯ್ತು ವಿಕ್ರಾಂತ್. ಅದು ವೇದಾಂತ್. ಅಗ್ರಜ, ಏನಾದ್ರೂ ಹೊಳಿತಾ? ಅದ ಗೊತ್ತಾಗ್ಲಿಲ್ಲ ವಿಕ್ರಾಂತ್, ನಂಗೆ ಗೊತ್ತಾಗ್ತಿಲ್ಲ. ಸರಿ ಆಯ್ತು, ನೀನ್ ಮಲ್ಗು. ಗುಡ್ ನೈಟ್. ಬನ್ನಿ. ಏನಕ್ಕೆ ವಿಕ್ರಾಂತಿಗೆ ಹೇಳ್ಬೇಡ ಅಂತ ಕಣ್ಣು ನೋಡಿದೆ?
ಬಾವಂಗ್ ಆಟ ಆಡ್ತಿರೋದು ಇದೆಲ್ಲ ನಿನ್ಗೆ ಲಗ್ತದೆ. ನಡಿ ಮಲ್ಕೊ. ಈಗ ಓಟಾಡ್ಸ್ಬೋದ? ಐ ಥಿಂಕ್ ಧ್ರುವ ನಮ್ಗೆ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಅವನಿಗೆ ಹೇಳೋದಕ್ಕಾಗ್ತಿಲ್ಲ, ಅದಕ್ಕೆ ಬರೋ ತೋರ್ಸೋದಕ್ಕೇನೋ ಟ್ರೈ ಮಾಡ್ತಿದ್ದಾನೆ ಅನ್ಸುತ್ತೆ. ಇನ್ಫ್ಯಾಕ್ಟ್ ನಿನ್ನೆ ಕೂಡ ಇದೇ ರೀತಿ ಕೆಳಗೆ ಬಿದ್ದಿರೋ ಪೌಡರಲ್ಲಿ ಏನೋ ಬರ್ದಿದ್ದ. ಬಟ್ ಏನು ಅಂತ ನನಗೆ ಅರ್ಥ ಆಗಿಲ್ಲ. ಬಟ್ ಅವ್ನು ಡೆಫಿನೆಟ್ಲಿ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ, ಅದಂತೂ ನಿಜ. ಬೇಡ, ನಾನು ರಾಜಣ್ಣ ಯಾವತ್ತೂ ಈ ಥರ ಬಿಹೇವ್ ಮಾಡಿರೋದನ್ನ ನೋಡೇ ಇಲ್ಲ. ಅವ್ರು ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಮೋಸ್ಟ್ಲಿ ಅವ್ರಿಗೆ ಯಾರಿಂದನೋ ತುಂಬ ಹರ್ಟ್ ಆಗಿರಬೇಕು. ಅಮೂಲ್ಯ, ಧ್ರುವನ್ನ ಯಾರು ಹರ್ಟ್ ಮಾಡೋದಕ್ಕೆ ಹೋಗ್ತಾರೆ? ಅವನ್ಗೆ ಪಾಪ ಮಾತಾಡೋದಕ್ಕೆ ಆಗ್ತಾ ಇಲ್ವಲ್ಲ. ಏನಾದ್ರೂ ಹೇಳ್ಬೇಕು ಅಂದ್ರೆ ಅದನ್ನ ಪ್ರಾಬಬ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಹೀಗಾಡ್ತಾ ಇದ್ದಾನೆ ಅನ್ಸುತ್ತೆ. ಅಲ್ವಾ ಧ್ರುವ? ರಾಜಣ್ಣ ಏನು ಬರೀತಿದ್ದಾರೆ ಅಂತ ಗೊತ್ತಾದ್ರೆ ಅವ್ರ ಮನ್ಸಲ್ಲಿ ಏನಿದೆ ಅಂತನಾದ್ರೂ ಗೆಸ್ ಮಾಡ್ಬೋದು. ಆದ್ರೆ ಅವ್ರು ಏನು ಬರೀತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಧ್ರುವ, ನಿನಗೆ ಯಾರ ಜೊತೆ ಏನಾದರೂ ಮಾತಾಡ್ಬೇಕು ಅನ್ಸಿದ್ಯಾ? ಹೇಳು ಧ್ರುವ. ರಾಜಣ್ಣ, ನಿಮ್ಗೆ ಯಾರನ್ನಾದ್ರೂ ನೋಡ್ಬೇಕು, ಅವ್ರಿಗೇನಾದ್ರೂ ಹೇಳ್ಬೇಕು ಅಂತ ಏನಾದ್ರೂ ಅನಿಸ್ತಾ ಇದೆಯಾ? ಹೋಗ್ಲಿ, ನಿಮ್ಗೆ ಯಾರಾದ್ರೂ ಏನಾದ್ರೂ ಅಂದ್ರ? ವೇದಾಂತ್, ಧ್ರುವನ್ನ ಒಳ್ಳೆ ಸೈಕಾಲಜಿಸ್ಟ್ ಹತ್ರ ತೋರಿಸಿದ್ರೆ ಅವನ್ ಏನ್ ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೋದು. ನೀನ್ ಓಕೆ ಅಂದ್ರೆ ನನಗೊಬ್ರು ಸೈಕ್ಯಾಟ್ರಿಸ್ಟ್ ಪರಿಚಯ ಇದ್ದಾರೆ, ಅವ್ರನ್ನ ಬರೋದಕ್ಕೆ ಹೇಳ್ತೀನಿ. ಅತ್ತೆ, ವಿಕ್ಕಿ ಭವಂಗೆ ಯಾರೋ ಸೈಕ್ಯಾಟ್ರಿಸ್ಟ್ ಗೊತ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ಅವ್ರಿಗೆ ತೋರಿಸಿದ್ರೆ ನಮ್ಮ ರಾಜಣ್ಣ ಬೇಗ ಹುಷಾರಾಗ್ತಾರೆ ಅನಿಸ್ತಿದೆ. ಅವ್ರ ಹತ್ರನೇ ತೋರ್ಸೋಣ. ಸರಿ, ಹಾಗೆ ಮಾಡೋ ಅಮೂಲ್ಯ. ಒಟ್ನಲ್ಲಿ ಧ್ರುವ ಹುಷಾರಾದ್ರೆ ಸಾಕು. ಇರಿ, ನಾನು ವಿಕ್ಕಿ ಭವಂಗೆ ಇನ್ಫಾರ್ಮ್ ಮಾಡೋದಕ್ಕೆ ಹೇಳ್ತೀನಿ. ನನ್ನ ಜೊತೆ ಒಬ್ಬರು ಬನ್ನಿ, ಉಳಿದವ್ರು ಇಲ್ಲೇ ಇರಬಹುದು. ನಾನೇ ಬರ್ತೀನಿ ಡಾಕ್ಟರ್. ವೇದಾಂತ್, ನೀವೆಲ್ಲರೂ ಇಲ್ಲೇ ಇರಿ, ನಾನು ಹೋಗ್ತೀನಿ. ಮದರ್ ಇಂಡಿಯಾ, ನಮ್ಮನೆಯವರು ಯಾರಿರೋದು ಬೇಡ ಧ್ರುವನ್ ಜೊತೆ. ವೈಜಯಂತಿ ಅಮ್ಮ ಧ್ರುವನ್ ಜೊತೆ ಹೋದ್ರೆ ಚೆನ್ನಾಗಿರತ್ತೆ. ಅವನೇನಾದ್ರೂ ಮಾತಾಡಬೇಕು ಅಂತ ಅನ್ಕೊಂಡಿದ್ರೆ ಅವ್ರ ಜೊತೆ ಹೇಳೋ ಚಾನ್ಸಸ್ ತುಂಬಾ ಇದೆ. ಸರಿ.
ಪಾಯ ಹಾಕ್ಸಿದ್ರೆ ಮನೆ ಕಟ್ಟಿಸ್ದ ಹಾಗೇನೆ. ಪಾಯ ಅನ್ನೋದು ಭದ್ರವಾಗಿದ್ರೆ ಮನೇನೂ ಭದ್ರವಾಗಿರುತ್ತೆ. ಅದ್ರ ಮೇಲೆ ನೀನು ಎಷ್ಟು ಅಂತಸ್ತು ಬೇಕಾದ್ರೂ ಕಟ್ಟಿಸ್ಬೋದು. ಸರಿ, ಇವಳು ಏನು ಹೇಳಿದ್ಲು ಅಂತ ನೀನು ಯಾಕೆ ಇಷ್ಟುದ್ದಕ್ಕೆ ಮಾತಾಡ್ತಾ ಇದೆಯಾ? ಸರಿ, ಅವ್ರ ಮನೆ ಕತೆ ಏನು ಅದನ್ನು ಹೇಳು. ಆ ರವಿಕುಮಾರ್ ಅವರು 3 ಅಂತಸ್ತಿನ ಮನೆ ಕಟ್ಟಿಸ್ತಿದಾರಂತೀರಿ. ಅದಕ್ಕೆ ಅವರು ಪಾಯನ ಭದ್ರವಾಗಿ ಹಾಕಿಸ್ತಿದ್ದಾರೆ. ಈಗೇನೋ ಅವ್ರ ಬಳಕೆಗೋಸ್ಕರ ಕೆಳಗಡೆ ಮಾತ್ರ ಮನೆ ಕಟ್ಟಿಸ್ಕೋತಾರಂತೆ, ಆಮೇಲೆ ಉಳಿದಿದ್ದು ಕಟ್ಟಿಸ್ಕೋತಾರಂತೆ. ಅದೇ ಅನುಕೂಲ ಆದಾಗ. ಹೌದಾ? ಪಾಪ, ಒಟ್ಟಿನಲ್ಲಿ ಒಳ್ಳೇದಾದ್ರೆ ಸಾಕು. ಅವನೊಂದು ಮನೆ ಕಟ್ಟಿಸ್ಬೇಕು ಅಂತ ತುಂಬ ಕಷ್ಟಪಟ್ಟಿದ್ದಾನೆ. ಹೌದು ರೀ. ರೀ, ನಾವು ಅದೇ ಥರ ಮನೆ ಕಟ್ಟಿಸಿದ್ರೆ ಚೆನ್ನಾಗಿರುತ್ತಲ್ವಾ? ಅದಕ್ಕೇನೆ ಅದಕ್ಕೆ ಎಷ್ಟು ಖರ್ಚು ಬೀಳುತ್ತೆ, ಈ ಪಾಯ ಹಾಕಕ್ಕೆ ಏನೇನು ಬೇಕು, ಮರಳು, ಇಟ್ಟಿಗೆ, ಸಿಮೆಂಟು, ಇದನ್ನೆಲ್ಲ ಎಲ್ಲಿಂದ ತರಿಸ್ತಾರೆ, ಇವೆಲ್ಲ ತಿಳ್ಕೊಬೇಕಲ್ವಾ? ಅದಕ್ಕೆ ಹೋಗಿದ್ದೆ. ಅದಕ್ಕೆ ಯಾಕೆ ನೀನು ಅಷ್ಟು ದೂರ ಹೋಗಿದ್ದೆ? ನಾನೇ ಅದನ್ನೆಲ್ಲ ವಿಚಾರಿಸಿ ಈಗಾಗಲೇ ಎಸ್ಟಿಮೇಷನ್ ಕೂಡ ತಗೊಂಡಿದ್ದೀನಿ. ಹೋಗ್ರಿ ನೀವು, ನನ್ಗೆ ಯಾವಾಗಲೂ ನಿರಾಸೆ ಮಾಡ್ತೀರಾ. ನಿರಾಸೆ ಮಾಡೋದ್ನ ಯಾಕೆ ಪರಿ ಹೀಗೆ ಹೇಳ್ತಾ ಇದೆಯಾ? ಅಲ್ಲ ರೀ, ಅದನ್ನೆಲ್ಲ ವಿಚಾರಿಸ್ಕೊಂಬರೋಣ ಅಂತ ನಾನು ಕಷ್ಟಪಟ್ಟು ಅಷ್ಟು ದೂರ ಹೋಗಿ ಬಂದಿದ್ದೀನಿ. ನೀವು 1 ನಿಮಿಷದಲ್ಲಿ ಅದನ್ನೆಲ್ಲ ನಾನೇ ವಿಚಾರಿಸ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ನನ್ನ ಮನ್ಸಿಗೆ ನೋವು ಕೊಟ್ರಿ. ನನ್ನ ಶ್ರಮ ಎಲ್ಲ ವ್ಯರ್ಥ ಆಗೋಯ್ತು. ಇವಳು ಯಾಕೆ ಕಾಲ್ ಮಾಡ್ತಾ ಇದ್ದಾಳೆ? ಹೇಳಿ ಚಂದ್ರ. ಏನ್ ಸುಹಾಸಿನಿ, ನಾನು ಆ ಮನೆಯಿಂದ ಬಂದ್ಮೇಲೆ ನನ್ನನ್ನ ನೀನ್ ಮರ್ತೇ ಹೋಗ್ಬಿಟ್ಟಿದ್ಯಾ? ಮರ್ತಿಲ್ಲ, ಆದ್ರೆ ನೆನಪಿಟ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ಟೈಮ್ ಇಲ್ಲ. ಬೇಗ ಹೇಳು, ನೀನ್ ಯಾಕೆ ಕಾಲ್ ಮಾಡಿದ್ದು? ಹೌದು, ಡಾಕ್ಟರ್ ಏನಂದ್ರು? ಡಾಕ್ಟರ್ ಬಂದಿರೋ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ನಿನಗೆ ಯಾರು ಹೇಳಿದ್ರು? ಪ್ರಪಂಚದಲ್ಲಿ ಏನೇ ಆದ್ರೂ ನನಗೆ ಗೊತ್ತಾಗುತ್ತೆ, ಅಂಥದ್ರಲ್ಲಿ ನಿಮ್ಮನೆ ವಿಚಾರ ನನಗೆ ಗೊತ್ತಾಗೋದಿಲ್ವಾ? ನಾನು ಮನೆಯಿಂದ ಆಚೆ ಬಂದಿದ್ದೀನಿ ಅಂದ ತಕ್ಷಣ ಅಲ್ಲಿ ಏನೇ ಆದ್ರೂ ನನಗೆ ಗೊತ್ತಾಗಲ್ಲ ಅಂತ ಅನ್ಕೋಬೇಡ. ಯಾವಾಗ್ಲೂ ಆ ಮನೆ ಮೇಲೆ ನನಗೊಂದು ಕಣ್ಣಿದ್ದೇ ಇರುತ್ತೆ. ಆದ್ರೂ ನಿನಗೆ ಹೇಗೆ ಗೊತ್ತಾಯ್ತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸುಹಾಸಿನಿ, ನನ್ನನ್ನೇನು ಅಷ್ಟೊಂದು ಈಸಿ ಅಂತ ಅನ್ಕೋಬೇಡ. ನೀನ್ ಯಾವ ಕಲರ್ ಸ್ಯಾರಿ ಉಟ್ಕೊಂಡಿದ್ಯಾ, ಕಿವಿಗ್ ಯಾವ ಓಲೆ ಹಾಕೊಂಡಿದ್ಯಾ ಅಂತಾನೂ ನನಗೆ ಗೊತ್ತಾಗತ್ತೆ. ಅದ್ ಸರಿ, ಡಾಕ್ಟರ್ ಏನ್ ಹೇಳಿದ್ರು ಅಂತ ಅದನ್ನ ಮೊದಲು ಹೇಳು. ಆದಷ್ಟು ಬೇಗ ಸರಿ ಹೋಗ್ತಾನೆ ಅಂತ ಹೇಳಿದ್ರು. ಹಾಗೇನಾದ್ರೂ ಆದ್ರೆ ನನ್ನ ಕತೆ ಅಷ್ಟೆ. ಅವನ್ ಸರಿ ಹೋದ್ಮೇಲೆ ನಾನೇ ಅವನ್ ಮೊದಲನೇ ಟಾರ್ಗೆಟ್ ಆಗಿರ್ತೀನಿ. ಅವನ್ ಹುಷಾರಾದ್ರೆ ನೀನ್ ಮಾತ್ರ ಟಾರ್ಗೆಟ್ ಅಲ್ಲ, ಆ ಲಿಸ್ಟಲ್ಲಿ ನಾವುಗಳು ಇರ್ತೀವಿ. ಅವನ್ ಹುಷಾರಾಗಬಾರ್ದು ಅಂದ್ರೆ ನೀನು ನಾನು ಹೇಳ್ದಾಗ ಕೇಳಬೇಕು. ಏನು? ನೋಡು, ನಾನು ನಿನ್ ಕೆಲವೊಂದು ಮೆಡಿಸಿನ್ ಕೊಡ್ತೀನಿ, ಅದನ್ನ ನೀನು ಅವನಿಗೆ ಕೊಡು. ಆಗ ಅವನು ಜೀವ ಇದ್ರೂ ಇಲ್ದೇ ಇರೋ ತರ ಇರ್ತಾನೆ. ನೋಡು, ನಾನೀಗೊಂದು ಲೊಕೇಶನ್ ನಿನಗೆ ಕಳಿಸ್ತೀನಿ, ಆದಷ್ಟು ಬೇಗ ಅಲ್ಲಿಗೆ ಬಾ. ಸರಿ, ಬರ್ತೀನಿ.